ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಜೈ ಕರ್ನಾಟಕ ಪರಿಷತ್ತು ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣ್ ರವರು ವಹಿಸಿದ್ದರು. ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಎಂ.ವಿ. ಪ್ರಕಾಶ್ ರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಹಾಗೂ ಉಪನ್ಯಾಸಕರಾದ ಕೆ.ಪಿ. ಬಾಬು, ಸಮಗ್ರ ಸಾವಯವ ಕೃಷಿಕರಾದ ಸಿ.ಬಿ. ಕೆಂಪೇಗೌಡ, ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರಾದ ಎಂ. ಲೋಕೇಶ್, ರೈತರ ಶಾಲೆ ಮುಖ್ಯಸ್ಥರಾದ ಸತ್ಯಮೂರ್ತಿ, ಚಾಮುಂಡೇಶ್ವರಿ ನಗರ ಶಾಖಾ ಅಧ್ಯಕ್ಷರಾದ ವಿನುಕುಮಾರ್ ಎಸ್.ವಿ., ಸಂಚಾಲಕರಾದ ಸತೀಶ್ ಕೆ.ಎಂ., ಪದಾಧಿಕಾರಿಗಳಾದ ಕೆಂಪೇಗೌಡ, ಪ್ರಸಾದ್, ಸತೀಶ್, ಮಂಜುಳಾ, ಮಮತಾ, ಇಂದಿರಾ ನರಸಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನೋ ಕಾರ್ಯಕ್ರಮದ ಆಗಲ್ಲ, ನೀವು ತಲೆಗಳು ಬರ್ತದೆ, ಚೇರ್ ಬರ್ತದೆ ಹಾಗೆ ಇರೋ ಒಂದು ನಿಮಿಷ ಹಂಗೆ ಫೋಟೋ ತೆಗಿತಾರೆ. ಈ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಿದೆ. ದಯಮಾಡಿ ಎಲ್ಲರೂ ಕೂಡ ದೇವರಾಜ ಪಡೆಯನ್ನ ಏನು ನಮ್ಮ ಜೈ ಕರ್ನಾಟಕ ಪರಿಷತ್ತು ಹಮ್ಮಿಕೊಂಡಿದೆ. ಈ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಏನು ಈ ಕಾರ್ಯಕ್ರಮದಲ್ಲಿ ನಾವು ಈ ಚಾಮುಂಡೇಶ್ವರಿ ನಗರದಲ್ಲಿ ಸಂಪೂರ್ಣವಾಗಿ ಟೋಟಲ್ ಆಗಿ 7,000 ಮತದಾರರಿದ್ದಾರೆ. 7,000 ಮತದಾರರಿದ್ದು ಚಾಮುಂಡೇಶ್ವರಿ ನಿವಾಸಿಗಳು ಒಂದು 10 ಜನ ಬಂದಿಲ್ಲ. ಅದೊಂದು ವಿಪರ್ಯಾಸ. ಆದ್ದರಿಂದ ನೆಕ್ಸ್ಟು ಇದು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವರ ಏರಿಯಾದಲ್ಲಿ, ಅವರ ಊರಲ್ಲಿ ಇದು ನಿಮ್ಮ ಊರು ನಿಮ್ಮ ಹಬ್ಬ ಅಂತೇಳಿ ಕರ್ಕೊಬರ್ಬೇಕು ಈ ಸಂಘಟನೆ ಮುಖ್ಯಸ್ಥರುಗಳು ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ ಇದು ಅವರು ಕನ್ನಡಕ್ಕಾಗಿ ಮಾಡ್ತಾ ಇರೋ ಕಾರ್ಯಕ್ರಮ. ಆದ್ದರಿಂದ ನಮ್ಮ ಭಾಷೆಯೇ ಕನ್ನಡ. ಆದ್ದರಿಂದ ನಮ್ಗಳಿಗೊಂದು ಸಲಹೆ, ನೀವು ಒತ್ತು ಕೊಟ್ಟು ಇಲ್ಲಿನ ಯುವಕರನ್ನ ಕರ್ಕೊಬರ್ತೀವಿ, ಒಂದು ವ್ಯವಸ್ಥಿತವಾಗಿ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮ ಮಾಡಿದಾಗ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಮ್ಮ ಮುಂದಿನ ವಾರ್ಡ್ಗಳು ಮಾಡಬೇಕು ಅಂತ ಹೇಳಿದರೆ, ಮುಂದಿನ ಮಂಡ್ಯದ 35 ವಾರ್ಡ್ಗಳಲ್ಲಿ ಮಾಡಬೇಕು ಅಂತ ನಮ್ಮ ರಾಜ್ಯ ಅಧ್ಯಕ್ಷರು ನಾರಾಯಣವರು. ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಹಾಗೂ ನಾವು ಮುಂದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇರುವುದರಿಂದ ತಾವುಗಳು ಎಲ್ಲ ಬಂದು ಭಾಗವಹಿಸಬೇಕಾಗಿ ವಿನಂತಿ. 20, 21, 22 ಇದೇ ತಿಂಗಳು ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದರಿಂದ ನಮ್ಮಗಳ ಸಹಕಾರ ನಮಗೆ ಅಗತ್ಯ. ಯಾಕೆ ಅಂತ ಹೇಳಿದ್ರೆ ನಮ್ಮೂರು ಜನ ಬರಲಿಲ್ಲ ಅಂದರೆ ಅದು ಸಕ್ಸಸ್ ಆಗಲ್ಲ, ಅಂದರೆ ಯಶಸ್ಸಾಗಲ್ಲ. ಆದ್ದರಿಂದ ತಾವುಗಳು ಎಲ್ಲರೂ ಬಂದು ಆ 3 ದಿನದಲ್ಲೂ ಭಾಗವಹಿಸಿ ಎಲ್ಲ ಥರದ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ತಿಂಡಿ, ರಾತ್ರಿ ಊಟ ಎಲ್ಲ ಇದೆ, ಕಾರ್ಯಕ್ರಮಗಳಿದೆ, ವೇದಿಕೆ ಕಾರ್ಯಕ್ರಮಗಳೆಲ್ಲ ನೀವೆಲ್ಲ ಬಂದು ಭಾಗವಹಿಸಿ ನೋಡಿ ಅದು ಯಶಸ್ಸಾಗಲಿ ಅಂತ ಹೇಳ್ತಾ ಹಾರೈಸಬೇಕು. ನಾಳೆ ಮಂಗಳವಾರ ಓಟದ ಕನ್ನಡಕ್ಕಾಗಿ ಓಟ ಅಂತ ಸ್ಪರ್ಧೆ ಇಟ್ಕೊಂಡಿದ್ದೀವಿ. ಇದೇ ತಾವು ಬೆಳಿಗ್ಗೆ 6ರಿಂದ 7 ಗಂಟೆಗೆ ಬಂದರೆ ಎಲ್ಲರಿಗೂ ಒಂದು ಟಿ ಶರ್ಟ್ ಕೊಡ್ತಾ ಇದೆ ಜಿಲ್ಲಾಡಳಿತದಿಂದ, ನಮ್ಮ ನಗರಸಭೆ ವತಿಯಿಂದ. ಎಲ್ಲ ಓಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಒಂದು ಟಿ ಶರ್ಟು ಮತ್ತು ಎಲ್ಲ ತಿಂಡಿ ವ್ಯವಸ್ಥೆ, ಹೆಜ್ಜೆಗೂ ದಿನದ ವ್ಯವಸ್ಥೆ, ಮತ್ತು ಗುಲ್ಕಾಸ್ ಸಾಹಿತ್ಯಗಳ ಹೆಜ್ಜೆಗೂ ಇದೆ. ಅಂದರೆ 11 ಕಿಲೋಮೀಟ್ರಿಗೂ 6 ಕಿಲೋಮೀಟ್ರಿಗೆ 6 ತಾವು ಅದನ್ನ ಗುರುತಿಸಿ ಸ್ಥಳನ ನಾವು ಈ ಕಾರ್ಯಕ್ರಮ ಯಶಸ್ಸಾಗಿ ಮ್ಯಾರಥಾನ್ ಅಂತೇಳಿ ನಾವು ಓಟ ಸ್ಪರ್ಧೆಯಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಮ್ಮೊಳಗೆ ಒಂದೇನು ಹೇಳಿದ್ರೆ, ನಮ್ಮ ಮಂಡ್ಯದಲ್ಲಿ 98% ನಾವು ಕನ್ನಡ ಮಾತಾಡ್ತೀವಿ, 2% ಅನ್ಯ ಭಾಷಿಕರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಆ 2% ಇರೋ ಅನ್ಯ ಭಾಷಿಕರು ಕನ್ನಡ ಕಲಿಸೋಕ್ಕೆ ನಾವು ಜಾಸ್ತಿ ಒತ್ತು ಕೊಡು ಅಂತ ಹೇಳ್ತಾ ಈ 87ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಅದರಲ್ಲಿ ನಮ್ಮ ಅಧ್ಯಕ್ಷತೆಗಳಲ್ಲಿ ನಮ್ಗಳ ಪುಣ್ಯ, ನಿಮ್ಗಳು ಪುಣ್ಯ. ಯಾಕೆ ಅಂತ ಹೇಳಿದ್ರೆ ನಾವು ಅವಾಗ ನೋಡಿದಾಗ 30 ವರ್ಷದಿದ್ದೆ, ಅದ್ರ ಕಡೆ ಗಮನವೂ ಇರಲಿಲ್ಲ, ಏನೂ ಇರಲಿಲ್ಲ. ಆವಾಗ ಊರು ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿದೆ. ಇವಾಗ 100 ಎಕರೆಯಲ್ಲಿ ದೊಡ್ಡದಾಗಿ ಬೃಹತ್ತಾಗಿ ಸಮ್ಮೇಳನ ನಡೀತಿರೋ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಭಾಗವಹಿಸಬೇಕು ಅಂತ ಹೇಳ್ತಾ ಅದ್ರ ಜೊತೆಗೆ 12ನೇ ತಾರೀಕು ಒಂದು ಕನ್ನಡಕ್ಕಾಗಿ ಓಡೋ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಸಾಂಜು ಹಾಸ್ಪಿಟಲ್ ಹಿಂಭಾಗ ತನಕ ಓಡುವಂಥದ್ದಿರುತ್ತೆ. ಅಲ್ಲಿ ಟಿ ಶರ್ಟ್ ಕೊಡ್ತಾರೆ. ಅಲ್ಲಿ ನೋಡಬೇಕು ಅಂತಂದರೆ ನೀವು ಅವತ್ತೇ ಬಂದು ನೋಡೋದಲ್ಲ,
ಹೇಳ್ತೀವಿ ನಾಳೆಯಿಂದಲೇ ಶುರು ಮಾಡಬೇಕು ಸ್ವಲ್ಪ ಓಡಲಿಕ್ಕೆ. ಯಾಕೆಂದ್ರೆ ಸ್ವಲ್ಪನಾರು ತಯಾರಿರಬೇಕು ಓಡಬೇಕು ಅಂದ್ರೆ ನೀವು ನಾಳೆಯಿಂದ ಶುರು ಮಾಡಿ ಓಡಲಿಕ್ಕೆ. ಮಂಗಳವಾರ ಬೆಳಿಗ್ಗೆ ಎಲ್ಲರೂ ಅಲ್ಲಿ 7 ಗಂಟೆಗೆ ಎಕ್ಸಾಕ್ಟ್ 7 ಗಂಟೆಗೆ ಓಡ್ತಾರೆ. ಅಲ್ಲಿಂದ ನಮ್ಮೆಲ್ಲ ಅಧ್ಯಕ್ಷರುಗಳು ಎಲ್ಲ ನಾಳೆ ಎಲ್ಲ ಓಡಿ ಸ್ವಲ್ಪ ಪ್ರಯತ್ನ ಮಾಡಿ ಅಲ್ಲಿ ಬಂದು ಕನ್ನಡಕ್ಕಾಗಿ ಓಡಬೇಕು ಅಂತೇಳಿ ಕೇಳ್ಕೊತೀನಿ. ಹಾಗಾಗಿ ಈಗಾಗಲೇ KP ಬಾಬು ಅವರು ತುಂಬ ವರ್ಷದಿಂದ ನಮಗೆ ಅವರು ಭಾಳ ಆಸಕ್ತಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನ ಅವರೇ ಹೇಳಿದ್ದಾರೆ, ನಾವೇನು ಹೆಚ್ಚು ಕೇಳಬೇಕಾಗಿಲ್ಲ. ನಮ್ಮ ವೇದಿಕೆಯಲ್ಲಿ ರೈತ ಕ್ಷೇತ್ರದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಸತ್ಯಮೂರ್ತಿ ಅವರಿದ್ದಾರೆ, ಲೋಕೇಶ್ ಅವರಿದ್ದಾರೆ, ಸನ್ಮಾನಿತರಾದಂತಹ ಇನ್ನೊಬ್ಬರು ಸನ್ಮಾನಿತರಾದಂತಹ ಮತ್ತೆ ಬೆಳಗ್ಗೆಯಿಂದಲೂ ಕೂಡ ಇಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಏನು ವಿನೋದ್ ಕುಮಾರ್ ಮತ್ತೆ ನಮ್ಮ ಸತೀಶ್ ಅವರು ಬಹಳ ಹೋರಾಟ ಕೊಟ್ಟು ಈ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನೀವು ಜೋರ ಹೊಡಿಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಮಹಿಳೆಯರು ತಕ್ಕ ಆಫೀಸರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರು ತಪ್ಪಾಳೆ ಕೊಡಬೇಕು. ನಮ್ಮ ಪುರುಷ ವಿಭಾಗದಲ್ಲಿ ಎಲ್ಲರೂ ತಕ್ಕ ಆಫೀಸರು ಕೂಡ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮುಂಡೇಶ್ವರಿ ನಗರದ ನಾಗರಿಕರು ಬರಬೇಕಾಗಿತ್ತು. ಕೆಲವೊಂದು ಕಡೆ ಯಾಕಂದ್ರೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಶನಿವಾರ ಭಾನುವಾರ ರಜಾ ಸಿಕ್ಕಿದ್ರೆ ಸಾಕು, ಆ ಶನಿವಾರನೇ ಎಲ್ಲ ಶುಕ್ರವಾರ ರಾತ್ರಿ ಪ್ಯಾಕಪ್ ಮಾಡಿ ಕಟ್ಬಿಟ್ಟಿರ್ತಾರಲ್ಲ, ಕರಾಳ ತಪ್ಪಿಗೆ ಹಾಕ್ಬಿಟ್ಟಿರ್ತಾರಲ್ಲ, ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಹೊರಡ್ತಾ ಇರೋದು. ಇನ್ನೂ ಅವರು ಇವತ್ತು ರಾತ್ರಿ 12 ಗಂಟೆ ಮನೆ ಬರೋದು, ಇನ್ನು ಬೆಳಗ್ಗೆ ಸೋಮವಾರ ಹೋಗ್ಬೇಕಲ್ಲ. ಹಂಗಾಗಿ ಯಾಕೆಂದ್ರೆ ನಾವು ಯಾಕೆ ಇವತ್ತು ಈ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತೇಳಿ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂತೆಂದಿಗೂ ಈ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಕುವೆಂಪು ಅವರು ಹೇಳಿರ್ತಕ್ಕಂಥ ಮಾತು. ಇಲ್ಲಿ ಕನ್ನಡ ಗೊತ್ತಿರೋರು ಬರ್ತಾರೆ, ಗೊತ್ತಿಲ್ಲದಿರೋರು ಬರ್ತಾರೆ, ಗೊತ್ತಿದ್ದು ಮಾತಾಡಿರೋರು ಬರ್ತಾರೆ. ಅವ್ರಿಗೂ ಒಂದು ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ಬಿಡೋಣ ನಾವು. ಯಾಕೆಂದ್ರೆ ಇವತ್ತು ಎಷ್ಟೋ ನಾವು ನೋಡ್ತಾ ಇದ್ದೀವಿ, ಮತ್ತೆ ಕೆಲವರು ಚಪ್ಪಾಳೆ ಹಾಕೋದಿಲ್ಲ. ಚಪ್ಪಾಳೆ ಹಾಕೋದ್ರಿಂದ 2 ಬೆನಿಫಿಟ್ ಇದೆ. ಒಂದು ಲೆಕ್ಕ ಹೊಡೆಯೋದಿಲ್ಲ, ಯಾಕೆಂದ್ರೆ ಈಗ ಕೋಲ್ಡ್ ಇರುತ್ತೆ, ನೀವು ವಿದ್ಯುತ್ತವೇ ಲೆಕ್ಕ ಹೊಡೆದ್ಬಿಡುತ್ತೆ ಖಂಡಿತ. ಮತ್ತು ಎರಡನೇದಾಗಿ ಚಿಕನ್ ಗುನ್ಯಾ ಬರೋದಿಲ್ಲ. ಯಾಕೆ ಚಿಕನ್ ಗುನ್ಯಾ ಬರೋದಿಲ್ಲ ಅಂದರೆ ನೀವು ಜೋರಾಗಿ ಚಪ್ಪಾಳೆ ಹಾಕ್ತೀರಿ, ಸೊಳ್ಳೆ ಅಪ್ಪಚ್ಚಿ ಆಗುತ್ತೆ, ಆ ಕಡೆ ಈ ಕಡೆ ಹೊಟ್ಟೋಗುತ್ತೆ. ಮೂರನೇದಾಗಿ ಬಾಡಿ ಸರ್ಕ್ಯುಲೇಷನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ನಾವು ಜೀವಂತವಾಗಿದ್ದೀವಿ ಅಂತ ಗೊತ್ತಾಗುತ್ತೆ. ದಯಮಾಡಿ ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ಹಾಕೋದ ನೋಡಿ. ನಮ್ಮ ಮಾತೃಭಾಷೆ ಕನ್ನಡ ಅಂತ ಹೇಳ್ತೀವಿ, ಮಂಡ್ಯದ ಗತ್ತು ಇಂಡಿಯಾಕ್ಕೆ ಗೊತ್ತು ಅಂತ ಹೇಳ್ತೀವಿ. ಆದರೆ ನಮ್ಮ ಭಾಷೆ ಬಗ್ಗೆ ಒಂದು 50 ಜನ ನಾಗೇಶಣ್ಣ ಅವ್ರು ಹೇಳಂಗೆ ನಾರಾಯಣ ಅವ್ರು ಹೇಳಂಗೆ ಸೇರ್ಕೊತಾ ಇಲ್ಲ. ಇನ್ನು ಮುಂದಾದರೂ ಕೂಡ ನನ್ನ ಮಾತೃಭಾಷೆ ಜನ್ಮ ಕೊಟ್ಟಂಥ ತಾಯಿ, ಇವರಿಬ್ಬರನ್ನ ಯಾವತ್ತೂ ಕೂಡ ಮರಿಬಾರ್ದಂತೆ. ಜನ್ಮ ಕೊಟ್ಟಂಥ ತಾಯಿ ಒಂದು ಕಣ್ಣಾದರೆ ನನ್ನ ಮಾತೃಭಾಷೆ ಒಂದು ಕಣ್ಣು ಅಂತ ದೊಡ್ಡವರು ಹೇಳಿದ್ದಾರೆ. ಆದ್ದರಿಂದ ಮುಂದಿನ ಕಾರ್ಯಕ್ರಮಗಳಲ್ಲಿ ನಮ್ಮ ಮಂಡ್ಯದ ಗತ್ತು ಇಂಡಿಯಾಕ್ಕೆ ಗೊತ್ತಾದ್ಮೇಲೆ ನಾವು ಕರ್ನಾಟಕಕ್ಕೆ ಕಲಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇನ್ನು ಮುಂದಾದರೂ ಕೂಡ ಯಾರಾದರೂ ಬರಲಿ ಬಿಡಲಿ, ನಾನು ಹೋಗಬೇಕು ಅನ್ನೋ ಮನೋಭಾವನೆಯನ್ನು ಬಳಸಿ. ಇಲ್ಲ ಅಂದರೆ ಕನ್ನಡ ಭಾಷೆ ಆಡಲು ಚಂದ, ಆರುವ ಅಕ್ಕಿ ನೋಡಲು ಚಂದ ಅಂತೇಳಿ. ಇವತ್ತು ಹೆಂಗಾಗಿದೆ ಅಂದರೆ ನಮ್ಮ ಕನ್ನಡ ಭಾಷೆ ಉದ್ಧಾರ ಮಾಡಿ ಅಂತ ನಾವು ಬೇರೆಯವ್ರನ್ನ ಗೋಗರಿಯ ಪರಿಸ್ಥಿತಿ ಬಂದಿದೆ. ಇವತ್ತು 98% ನಮ್ಮ ಮಂಡ್ಯದಲ್ಲಿ 100ಕ್ಕೆ 100 ನಾವು ಕನ್ನಡವನ್ನು ಮಾತಾಡ್ತೇವೆ. ಮಂಡ್ಯದ ನೆಲದಲ್ಲಿ ಕನ್ನಡ ಗಂಡು ಮೆಟ್ಟಿನ ಭಾಷೆ ಅಂತ ನಾವು ಹೇಳ್ತೀವಿ. ಯಾರ ಕೇಳಿದ್ರೆ ನಾನು ರಾಮನಗರದಲ್ಲಿ ಕೆಲಸ ಮಾಡ್ತೀನಿ, ನೀವು ಮಂಡ್ಯದವರ ಅಂತಾರೆ, ಆ ಭಾಷೆನಲ್ಲೇ ಹಿಡಿದಾಕ್ತಾರೆ. ಹಾಗಾಗಿ ನಮ್ಮ ಭಾಷೆಯನ್ನು ನಾವು ಪ್ರೀತಿಸಬೇಕು, ನಮ್ಮ ಭಾಷೆಯನ್ನು ನಾವು ಗೌರವಿಸಬೇಕು, ನಮ್ಮ ಭಾಷೆನಲ್ಲೇ ನಾವು ಬೆಳಿಬೇಕು. ಬೇರೆ ಭಾಷೆಯನ್ನು ರೆಸ್ಪೆಕ್ಟ್ ಕೊಡೋಣ. ಆದರೆ ನನ್ನ ಭಾಷೆನಲ್ಲಿ ನಾನು ಪಾಠ ಕೇಳಿದ್ರೆ ನನಗೆ ಹೃದಯ ತಟ್ಟುತ್ತೆ, ಬೇರೆ ಭಾಷೆಯಲ್ಲಿ ಪಾಠ ಕೇಳಿದ್ರೆ ಮನಸ್ಸಿಗೆ ತಟ್ಟುತ್ತೆ. ಯಾವಾಗಲೂ ಅಷ್ಟೇ ಹೃದಯಕ್ಕೆ ತಟ್ಟತಕ್ಕಂಥ ಭಾಷೆ ಮಾತೃಭಾಷೆ ಅಂತ ಕರಿತೀವಿ. ಇನ್ನು ಮುಂದಾದರೂ ಕೂಡ ತಟ್ಟು ಭುವನೇಶ್ವರಿಗೆ ಜೋರಾಗಿ ಜಯವಾಗಲಿ, ಭುವನೇಶ್ವರಿಗೆ ಭುವನೇಶ್ವರಿಗೆ. ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಮಂಡ್ಯ ಶಾಖಾಧ್ಯಕ್ಷರ ಮುಖಾಂತರ ನಾವು ಕನ್ನಡ ನಾಡ ಹಬ್ಬವನ್ನು ಪ್ರತಿ ವಾರ್ಡಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತು ಮನೆ ಮನೆಗೂ ಕನ್ನಡ ಬಾವುಟವನ್ನು ಆಚರಿಸಲು ಸರ್ಕಾರದ ವತಿಯಿಂದ ಆದೇಶ ಮಾಡಿದ್ದಾರೆ. ನಾವು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಾ ಇರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 87ನೇ ಸಾಹಿತ್ಯ ಸಮ್ಮೇಳನವು ತುಂಬ ಸಂತೋಷವನ್ನು ತಂದಿದೆ. ನಾವು ಜೈ ಕರ್ನಾಟಕ ಪರಿಷತ್ತಿನ ವತಿಯಿಂದ ಪ್ರತಿ ಶಾಖಾ ವಿಭಾಗದಲ್ಲಿರ್ಬೋದು, ಜಿಲ್ಲಾ ವಿಭಾಗದಲ್ಲಿರ್ಬೋದು, ತಾಲೂಕು ವಿಭಾಗದಲ್ಲಿರ್ಬೋದು, ನಮ್ಮ ಜೈ ಕರ್ನಾಟಕ ಪರಿಷತ್ತಿನಿಂದ ಕನ್ನಡ ನಾಡ ಹಬ್ಬವನ್ನು ಪ್ರತಿದಿನ ನಾವು ನವೆಂಬರ್ 1ನೇ ತಾರೀಕು ಆಚರಿಸಬಾರ್ದು, ಪ್ರತಿ ವರ್ಷದ 365 ದಿನ ಆಚರಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ಮನವಿ ಮಾಡಿಕೊಳ್ತೇನೆ. ಮತ್ತೆ ಇಷ್ಟು ಅವಕಾಶ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.